ಇನ್ನು ಸಂತಾನೋತ್ಪತ್ತಿಗೆ PCOD ಸಮಸ್ಯೆ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ನಿಮ್ಗೀಗ PCOD ಆಗಿದೆ ಅಂತಂದರೆ ಫಸ್ಟ್ ಹಿಟ್ ಆಗೋದೇ ಮೊಟ್ಟೆ ಬೆಳವಣಿಗೆ. ಸೊ ಅಲ್ಲಿ ಮೊಟ್ಟೆ ಯಾವೊಂದು ಮೊಟ್ಟೆ ಬೆಳೆದೇನೆ ಏನೋ ಚಿಕ್ಕ ಹಂತದಲ್ಲೇ ಅದು ಸಿಸ್ಟ್ ಆಗಿ ಕನ್ವರ್ಟ್ ಆದಾಗ ನಿಮ್ಮ ಮೊಟ್ಟೆ ನ್ಯಾಚುರಲಾಗಿ ಬರ್ತಿಲ್ಲ ಅಂದಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ, ನ್ಯಾಚುರಲಿ ನೀವು ಕನ್ಸೀವ್ ಆಗಲಿಕ್ಕೆ ಅನುಕೂಲತೆಗಳು ಇರುವುದಿಲ್ಲ. ಹಾಗಿದ್ದಾಗ ಡಿಲೇಡ್ ಪ್ರೆಗ್ನೆನ್ಸಿ ಅನ್ನೋದು, ಇನ್ಫರ್ಟಿಲಿಟಿ ಅನ್ನೋದು ಕಾಮನ್ಲಿ ಕಂಡು ಬರ್ತಾ ಇದೆ. ಈಗ PCOD ಏನಂತ ಹೇಳಿದ್ರಿ, ಫೈಬ್ರಾಯ್ಡ್ ಅಂದರೆ ಏನು, ಹಾಗೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ? ಫೈಬ್ರಾಯ್ಡ್ ಅನ್ನುವಂಥದ್ದು ಕೂಡ ಡೆಫಿನೆಟ್ಲಿ ಹೆಣ್ಮಕ್ಳಲ್ಲೇ ಕಂಡು ಬರುವಂಥದ್ದು. ರೀಪ್ರೊಡಕ್ಟಿವ್ ಏಜಸಲ್ಲಿ ಮಹಿಳೆಯರು ಕಾಣುತ್ತೆ. ಈಗ ನೀವು PCOD ಅನ್ನುವಂಥ ಸಮಸ್ಯೆನ ನೀವು 15ಇಂದ 20 ಏಜ್ನ ಹೆಣ್ಮಕ್ಳಲ್ಲಿ ಕೂಡ ನೋಡ್ಬೋದು. ಬಟ್ ಫೈಬ್ರಾಯ್ಡ್ ಅನ್ನೋದೇನಿದೆ 20ಇಂದ 30s ಮಧ್ಯೆ ಇರುವಂಥ ರೀಪ್ರೊಡಕ್ಟಿವ್ ಏಜಸ್ ಏನಿದೆ ಅಂತಹ ಒಂದು ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪೋಸ್ಟ್ 30s ಕೂಡ ಇದು ಕಾಣಬಹುದು. ಬಟ್ ಮೇಜರ್ ಕಂಡೀಷನ್ಸು ಈ ಟೈಮಲ್ಲಿ ಕಾಣುತ್ತೆ. ಇದು ಬಂದ್ಬಿಟ್ಟು ಗರ್ಭಚೀಲದಲ್ಲಿ ಆಗುವಂತಹ ಗಡ್ಡೆಗಳು ಅಂತ ಏನು ಹೇಳ್ತೀರಾ, ಬಿನೈನ್ ಒಂದು ಗ್ರೋತ್ಗಳು. ಸೊ ಇವುಗಳಲ್ಲಿ ಏನಾಗುತ್ತೆ ಅಂತಂದರೆ ಸಾಮಾನ್ಯ ನಿಮ್ಮ ಫೈಬ್ರಸ್ ಟಿಶ್ಯೂ ಏನಿರುತ್ತೆ ಯೂಟ್ರಸ್ದು, ಅದು ದಪ್ಪ ಆಗಿ ಗಂಟಾಗುವಂಥದ್ದು. ಇದ್ರ ಹಿಂದೆ ಮೇನ್ ಹಾರ್ಮೋನಲ್ಸ್ ಏನು ಓವರ್ ಪ್ರೊಡಕ್ಷನ್ ಆಫ್ ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಆ ಥರದ ಒಂದು ಪಾಸಿಬಿಲಿಟಿಯಿಂದಾಗಿ ಈ ಸಮಸ್ಯೆ ಕಂಡು ಬರ್ಬೋದು ಅನ್ನುವಂಥದ್ದು ಒಂದು ಥಿಯರಿ ಇದೆ. ಅದು ಬಿಟ್ಟರೆ ಜೆನೆಟಿಕ್ ನೀವು ಆಗಲೇ ಕೇಳಿದ್ರಿ, ಹೆರಿಡೇಟ್ರಿ PCODಯಲ್ಲಿ ಹೆಂಗೆ ನಿಮ್ಮ ಅನುವಂಶೀಯ ಕಾರಣಗಳಿದೆ, ಅದೇ ಥರ ಫೈಬ್ರಾಯ್ಡ್ ಅನ್ನೋದು ಕೂಡ ಅನುವಂಶೀಯವಾಗಿ ಒಂದು ಟೆಂಡೆನ್ಸಿ ಕೊಡುತ್ತೆ. ಅದರ ಜೊತೆಗೆ ಈ ಒಂದು ಲಕ್ಷಣಗಳು ಅಂತ ನೀವು ಫೈಬ್ರಾಯ್ಡ್ ಆದಾಗ ತಗೊಳ್ಳೋದಾದರೆ ಸಾಮಾನ್ಯ ಫೈಬ್ರಾಯ್ಡ್ ಯಾವ ಜಾಗದಲ್ಲಿದೆ, ಯೂಟ್ರಸ್ನ ಯಾವ ಭಾಗದಲ್ಲಿದೆ, ಯಾಕಂದರೆ ಯೂಟ್ರಸ್ನ ಒಳಗೂ ಗಂಟಾಗ್ಬೋದು, ಒಂದು ಯೂಟ್ರಸ್ನ ವಾಲಲ್ಲಿ ಕಾಣ್ಬೋದು ಅಥವಾ ಹೊರಗಡೆ ಕಾಣ್ಬೋದು. ಯಾವುದೇ ಒಂದು ರೀತಿಯಾದಂಥದ್ದಾದರೂ ಒಳಗಡೆ ಏನು ಕಾಣುತ್ತೆ ಇಂಟ್ರಾಮ್ಯೂರಲ್ ಅಂತ ಹೇಳ್ತೀವಿ, ಅಂಥ ಒಂದು ಗೆಡ್ಡೆಗಳು ಸಹಜವಾಗಿ ತುಂಬ ನೋವು ಕೊಡುವಂಥ, ತುಂಬ ಪೇಯ್ನ್ ಆಗ್ತಾ ಇರುತ್ತೆ. ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುವಾಗ ಅತಿಯಾದ ಬ್ಲೀಡಿಂಗ್ ಆಗುವಂಥದ್ದು, ತುಂಬ ಒಂದು ಕ್ರ್ಯಾಂಪ್ಸ್ ಆಗುವಂಥದ್ದು, ಒಂದು ಯೂರಿನರಿ ಫ್ರೀಕ್ವೆನ್ಸೀಸ್ ಆಗುವಂಥದ್ದು, ಯಾಕಂದರೆ ಬ್ಲ್ಯಾಡರ್ ಮೇಲೆ ಒತ್ತುವಂಥದ್ದು. ತುಂಬ ಜನ ಹೆಣ್ಮಕ್ಳಲ್ಲಿ ಬಿಫೋರ್ ಪ್ರೆಗ್ನೆನ್ಸೀಸ್ ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸೀಸ್ ಆದಾಗ ಕೆಲವೊಮ್ಮೆ ಕನ್ಸೆಪ್ಷನಿಗೆ ಡಿಸ್ಟರ್ಬ್ ಮಾಡುತ್ತೆ, ಅಥವಾ ಆಯಿತು ಪ್ರೆಗ್ನೆನ್ಸಿ ಅಂದರೂ ಕೂಡ ಅರ್ಲಿ ಮಿಸ್ಕ್ಯಾರೇಜಸ್ಗೆ ಕಾರಣ ಆಗ್ಬೋದು, ಅಥವಾ ಮಗುವಿನ ಒಂದು ಗ್ರೋತ್ಗೆ ಅಡಚಣೆ ಮಾಡುವಂಥದ್ದು. ಈ ಥರ ಆಗಿ ಫೈಬ್ರಾಯ್ಡ್ಗಳು ಏನು ಮಾಡುತ್ತೆ ಹೆಣ್ಮಕ್ಳ ಫರ್ಟಿಲಿಟಿಗೆ ಕೂಡ ಸ್ವಲ್ಪ ಚಾಲೆಂಜನ್ನು ಲೀಡ್ ಮಾಡುತ್ತೆ. ಸೊ ಫೈಬ್ರಾಯ್ಡ್ಸ್ ಅನ್ನೋದು ಗಡ್ಡೆಗಳು ಡೆಫಿನೆಟ್ಲಿ ಅದು ಬರೀ ಗರ್ಭಚೀಲದಲ್ಲಿ ಕಂಡುಬರುತ್ತೆ, ಅದು ಓರೀಸ್ಗೆ ಸಂಬಂಧಪಡಲ್ಲ. ಇವೆರಡು ಒಂದಕ್ಕೊಂದು ಸಂಬಂಧನೂ ಅಲ್ಲ. ಬಟ್ ಇವೆರಡೂ ಕೂಡ ಹಾರ್ಮೋನಲ್ ಕಾರಣಗಳಿಂದ ಬರುವಂಥದ್ದು ಸಹಜ. ಇನ್ನು ರೆಗ್ಯುಲರ್ ಲೈಫ್ ಸ್ಟೈಲ್ಗೆ ಫೈಬ್ರಾಯ್ಡ್ ಸಮಸ್ಯೆ ಆಗುತ್ತಾದರೆ ಯಾವ ರೀತಿಯಲ್ಲಿ? ಬೇಸಿಕಲಿ ಲೈಫ್ ಸ್ಟೈಲ್ ಅನ್ನೋದು ಓವರಾಲ್ ನಮ್ಮ ದೇಹದ ಹಲವಾರು ಕೆಲಸಗಳಿಗೆ ಅಡಚಣೆ ಮಾಡುತ್ತೆ. ಫೈಬ್ರಾಯ್ಡ್ ಇದ್ದಾಗ ನಿಮ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದು ನಾನು ಹೇಳ್ದಂಗೆ ಬ್ಲೀಡಿಂಗಲ್ಲಿ ತುಂಬ ಜನ ಬರ್ತಾರೆ, ಅವ್ರಿಗೆ ಅತಿಯಾದ ನೋವಾಗುತ್ತೆ. ಬ್ಲೀಡಿಂಗ್ ಅನ್ನೋದು ಮೋರ್ ದೆನ್ 7+ days 12+ days ಈವನ್ ವಿತ್ ಹಿಮೋಸ್ಟಾಟಿಕ್ ಮೆಡಿಸಿನ್ಸ್ ಕೂಡ ಹೆವಿ ಬ್ಲೀಡಿಂಗ್ ಅನ್ನೋದು ಕಂಟ್ರೋಲ್ ಬರೋದು, ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು. ಈ ಥರ ಆದಾಗ ಏನಾಗುತ್ತೆ ಅಂದರೆ ಕಂಟಿನ್ಯೂಡ್ ಸಸ್ಟೈನ್ಡ್ ಲಾಸ್ ಆಫ್ ಬ್ಲಡ್ ಆದಾಗ ಕಂಟಿನ್ಯೂಸ್ಲಿ ಆ ಫೀಮೇಲು ಅನಿಮಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಅವ್ರು ಅನಿಮಿಕ್ ಆಗ್ತಾರೆ ಓವರಾಲ್ ಬಾಡಿ ಪರ್ಫಾರ್ಮೆನ್ಸಲ್ಲಿ ಇಫೆಕ್ಟ್ ಇರುತ್ತೆ. ಇಟ್ ಕುಡ್ ಬಿ ಎನರ್ಜಿ ಲೆವೆಲ್ಸು, ಅದು ಇವನ್ ಮೈಂಡ್ ಪರ್ಫಾರ್ಮೆನ್ಸಸ್ಸು, ಕಾನ್ಸಂಟ್ರೇಷನ್ ಇಶ್ಯೂಸ್ ಆಗ್ಬೋದು, ಕೈ ಕಾಲು ಎಳೆತ, ನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಈ ಥರದಾದಂಥ ಲಕ್ಷಣಗಳು ಸಿಸ್ಟಮಿಕಲಿ ಕೂಡ ಅವರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.